ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾಗಿ ಒಂದು ವಾರ ಕಳೆದಿದೆ. ಈ ಬೆನ್ನಲ್ಲೇ ರಾಜಕೀಯ ಜಟಾಪಟಿ ಕೂಡ ಜೋರಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಪಹಲ್ಗಾಮ್ನ ಉಗ್ರರ ದಾಳಿಯಲ್ಲೂ ಕೂಡ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇರೋದೆ ಈಗ ಚರ್ಚೆಗೆ ಗ್ರಾಸವಾಗ್ತಿದೆ. ಮೋದಿ ವಿರುದ್ಧ ಗಾಯಾಬ್ ಅಸ್ತ್ರವನ್ನ ಪ್ರಯೋಗಿಸಿರುವಂತಹದ್ದು ಕಾಂಗ್ರೆಸ್. ಮೋದಿ ತಲೆಯಿಲ್ಲದಂತಹ ಫೋಟೋವನ್ನ ಬಿಡುಗಡೆಗೊಳಿಸಿ ಇಕ್ಕಟ್ಟನ್ನು ಸೃಷ್ಟಿ ಮಾಡಿಕೊಂಡಿದೆ. ಕಾಂಗ್ರೆಸ್ ಮಾಡಿದಂತಹ ತಲೆಯಿಲ್ಲದ ಫೋಟೋ ಟ್ವೀಟ್ ಈಗ ಡಿಲೀಟ್ ಆಗಿದೆ. ಪಹಲ್ಗಾಮ್ನ ಉಗ್ರ ದಾಳಿಯಲ್ಲೂ ಕೂಡ ಈ ರೀತಿಯ ಟೀಕೆ ಟಿಪ್ಪಣಿ ಈ ಸಂದರ್ಭದಲ್ಲಿ ಬೇಕಿತ್ತಾ ಅಂಥೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದ್ದ ಹಾಗೇನೆ ಆ ಟ್ವೀಟನ್ನು ಅಂದರೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮಾಡಿದಂತಹ ಪೋಸ್ಟನ್ನು ಡಿಲೀಟ್ ಮಾಡುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ನೋಡಿ, ಇಂತಹ ಸೆನ್ಸಿಟಿವ್ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವಿಪಕ್ಷವಾಗಿ ಕಾಂಗ್ರೆಸ್ ಹೇಗೆ ನಡೆದುಕೊಳ್ಬೇಕಿತ್ತು? ಆ ಜವಾಬ್ದಾರಿಯನ್ನೇ ಕಾಂಗ್ರೆಸ್ ಮರಿತಾ ಅಂಥೇಳಿ ದೊಡ್ಡ ಮಟ್ಟದ ಅನುಮಾನ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಮುಸ್ಲಿಂ ಮೂಲಭೂತವಾದಿಗಳೇ ಸರ್ಕಾರದ ಬೆನ್ನಿಗೆ ನಿಲ್ಲುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸರ್ಕಾರದ ಜೊತೆಗಿರ್ತೇವೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಈ ರೀತಿಯ ಇರಲಾರದೆ ಇರುವೆ ಬಿಟ್ಕೊಳ್ಳೋ ಕೆಲಸ ಬೇಕಿತ್ತಾ ಅಂಥೇಳಿ